ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಪ್ರಕಾರ ಯಾರಿಗೆ ಯಾವ ರ್ಯಾಂಕಿಂಗ್ ಅನ್ನ ನೀವು ಕೊಡ್ತೀರಾ? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು, ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್. ಅದರಲ್ಲೂ ಧನುಷ್ ಅವ್ರಿಗೆ 11 ಇಂದ 1 ನೀವು ಯಾರಿಗೆ ಯಾವ ಸ್ಥಾನ ಕೊಡ್ತೀರಾ ಅಂತ ರ್ಯಾಂಕಿಂಗ್ ಅನ್ನ ಕೊಡಬೇಕು. ಈ ರ್ಯಾಂಕಿಂಗ್ ಕರೆಕ್ಟಾಗಿ ಕೊಟ್ಟಿದ್ದಾರಾ ಇಲ್ವಾ, ಯಾರ್ಯಾರಿಗೆ ಯಾವ್ಯಾವ ರ್ಯಾಂಕಿಂಗ್ ಸಿಕ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ಗಿಲ್ಲಿ ವರ್ಸಸ್ ರಘು ಅಣ್ಣನು ಒಂದು ಫೈಟ್ ಆಗುತ್ತೆ, ಅದ್ರ ಬಗ್ಗೆ ಯಾಕೆ ಏನು ಅನ್ನೋದ್ರ ಕೂಡ ಮಾತಾಡೋಣ. ಧನುಷ್ ಅವರ ಪ್ರಕಾರ ರ್ಯಾಂಕಿಂಗ್ ಬಂದು 11ನೇ ಪ್ಲೇಸ್ ಬಂದು ಮಾಳು ಅವ್ರಿಗೆ ಕೊಟ್ಟಿದ್ದಾರೆ. ಮಾಳು ಅವರು 11ನೇ ಪ್ಲೇಸ್ ಡಿಸರ್ವಾ ಇಲ್ವಾ, ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಸೂರಜ್ಗೆ 10th ಪ್ಲೇಸ್ ಕೊಟ್ಟಿದ್ದಾರೆ ಗುರು. ಸೂರಜು ಇನ್ನೂ ಸ್ವಲ್ಪ ಮೇಲೆ ಕೊಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. 10th ಪ್ಲೇಸ್ ಕೊಡೋಷ್ಟು ವೀಕ್ ಕಂಟೆಸ್ಟೆಂಟ್ ಏನು ಅಲ್ಲ ಸೂರಜು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಾದಮೇಲೆ 9th ಪ್ಲೇಸಲ್ಲಿ ಧ್ರುವಂತ್ಗೆ ಕೊಟ್ಟಿದ್ದಾರೆ. ಧ್ರುವಂತ್ ಅವ್ರಿಗೆ 9th ಪ್ಲೇಸ್ ಅಂದರೆ ಧ್ರುವಂತ್ಗಿಂತೂ ಇನ್ನೂ ಸ್ವಲ್ಪ ವೀಕ್ ಇರೋರು ಇದ್ದಾರೆ ಅಂತ ನನ್ನ ಒಪಿನಿಯನ್ ಗುರು. 9th ಪ್ಲೇಸ್ಗೇನು ಡಿಸರ್ವ್ ಅಲ್ಲ. ಅದಾದಮೇಲೆ 8th ಪ್ಲೇಸು ರಾಶಿಕಾಗೆ. ಇದು ನನಗೆ ನಿಜವಾಗ್ಲೂ ಶಾಕ್ ಗುರು. ರಾಶಿಕಾಗೆ 8th ಪ್ಲೇಸು ಅಂತಂದರೆ ಇನ್ನು ಇಲ್ಲಿ ಕ್ಲಿಯರ್ ಕಟ್ ಗೊತ್ತಾಗ್ತಾ ಇದೆ ಗುರು, ಫೇವರಿಸಮ್ ತುಂಬ ಜಾಸ್ತಿ ಇದೆ ಅಂತಲೇ ಗೊತ್ತಾಗ್ತಾ ಇದೆ ರ್ಯಾಂಕಿಂಗ್ ವಿಚಾರದಲ್ಲಿ. 7ನೇ ಪ್ಲೇಸು ಸ್ಪಂದನ ಕೊಟ್ಟಿದ್ದಾರೆ. ಡಿಸರ್ವಾ 7th ಪ್ಲೇಸ್ಗೆ? ನೀವೇ ಕಾಮೆಂಟ್ ಮಾಡಿ. ಸ್ಪಂದನಗಿಂತಲೂ ರಾಶಿ ಡಿಸರ್ವು ಅಂತ ನನ್ನ ಒಪಿನಿಯನ್ ಗುರು. ಸೂರಜ್ ಡಿಸರ್ವು ಅಂತ ನನ್ನ ಒಪಿನಿಯನ್ನು. 7th ಪ್ಲೇಸ್ಗೆ ಅಷ್ಟೊಂದು ಇದೇನಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದಾದಮೇಲೆ 6th ಪ್ಲೇಸಲ್ಲಿ ರಘು ಅಣ್ಣಗೆ 6ನೇ ಪ್ಲೇಸ್ ಕೊಟ್ಟಿದ್ದಾರೆ. ನೋಡ್ಬೇಕು, ಎಪಿಸೋಡಲ್ಲಿ ನೋಡ್ಬೇಕು ಏನೇನು ರೀಸನ್ಸ್ ಕೊಟ್ಟಿದ್ದಾರೆ ಏನು ಅಂತ. ಅದಾದಮೇಲೆ 5th ಪ್ಲೇಸ್ ಅಭೀಕ್ ಗುರು. ಅಭೀಕ್ ತಗೊಂಡೋಗಿ 5th ಪ್ಲೇಸ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದಂತೂ ಒಂಥರ ಶಾಕಿಂಗು, ಬ್ಲೆಂಡರ್ ಅಂತ ಹೇಳ್ಬೋದು ಗುರು. ಅಭಿ 5th ಪ್ಲೇಸ್ಗೆ ಕೊಡೋಷ್ಟು ಒಂದು ಇದರಲ್ಲಿ ರ್ಯಾಂಕಿಂಗು ಏನು ಆಟ ಆಡಿದಾರೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಇದು ಸ್ವಲ್ಪ ಶಾಕರು. ನೋಡಬೇಕು, ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಅಂತಂದ್ಬಿಟ್ಟು. ಅದಾದಮೇಲೆ 4th ಪ್ಲೇಸು ರಕ್ಷಿತಾ ಕೊಟ್ಟಿದ್ದಾರೆ. ಟಾಪ್ 3-4 ರಕ್ಷಿತಾ ಡಿಸರ್ವು, ಓಕೆ. ಅಶ್ವಿನಿ ಮೇಡಮ್ಗೆ 3 ಕೊಟ್ಟಿದ್ದಾರೆ. ಅಶ್ವಿನಿ ಮೇಡಮ್ ಕೂಡ ಟಾಪ್ 4 ಡಿಸರ್ವ್ ಗುರು. ಯಾವ ಪ್ಲೇಸ್ ಕೊಟ್ರು ಪರವಾಗಿಲ್ಲ ಅಂತ ಹೇಳ್ಬೋದು. ಗಿಲ್ಲಿಗೆ 2nd ಪ್ಲೇಸ್ ಕೊಟ್ಟು ಕಾವ್ಯಗೆ 1st ಪ್ಲೇಸ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಶಾಕಿಂಗ್ ಥರ ಇದೆ. ಬಟ್ ಧನುಷ್ ಅವರು ಸ್ಟ್ರಾಟರ್ಜಿ ಇರ್ಬೋದು, ಗಿಲ್ಲಿನ ಡೈರೆಕ್ಟಾಗಿ 1 ಇಟ್ಟರೆ ಅವ್ರ ಗೇಮ್ಗೆ ಇನ್ನೂ ಪ್ಲಸ್ ಆಗುತ್ತೆ, ಬೇಡ ಅಂತಂದ್ಬಿಟ್ಟು 2ನೇ ಪ್ಲೇಸಲ್ಲಿ ಇಟ್ಟಿರ್ಬೋದು. ಬಟ್ ಕಾವ್ಯಗೆ 1st ಪ್ಲೇಸ್ ಕೊಟ್ಟಿರೋದು ನಿಜವಾಗ್ಲೂ ಇದು ಒಂಥರ ಡಿಸರ್ವ್. ನೀವೇ ಕಾಮೆಂಟ್ ಮಾಡಿ. ಧನುಷ್ ನೋಡ್ತಾ ಇದ್ರೆ, ರ್ಯಾಂಕಿಂಗ್ ನೋಡ್ತಾ ಇದ್ರೆ ಕ್ಲಿಯರ್ ಕಟ್ಟಾಗಿ ಅವ್ರ ಬ್ಯಾಚ್ಗೆಲ್ಲ ಸ್ವಲ್ಪ ಫೇವರಿಸಮ್ ಮಾಡಿದ್ದಾರೆ, ಆಟದ ಪ್ರಕಾರ ಕೊಟ್ಟಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಗುರು. ಅದಾದಮೇಲೆ ರಘು ಅಣ್ಣ ಮತ್ತು ಗಿಲ್ಲಿ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂತಂದರೆ ರಘು ಅಣ್ಣ ಡಿಬೇಟ್ ಮಾಡ್ತಾರೆ, ಧನುಷ್ ಅವ್ರನ್ನ ಕೇಳ್ತಾರೆ, ಗಿಲ್ಲಿಗೆ ಯಾಕೆ 2ನೇ ಪ್ಲೇಸ್ ಕೊಟ್ಟಿದ್ದೀರಾ? ಸುಮ್ಮನೆ ಮನೆಯಲ್ಲಿ ಒಂದು ಕೆಲಸ ಮಾಡಲ್ಲ, ಏನೂ ಇಲ್ಲ, ಪ್ಲೇಟ್ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಈ ಥರ ಮಾತಾಡ್ತಾರೆ. ಈ ಥರ ಮಾತಾಡಬಾರ್ದಾಗಿತ್ತು ರಘು ಅಣ್ಣ, ಬಟ್ ಮಾತಾಡ್ತಾರೆ ಗುರು. ಅದು ಗಿಲ್ಲಿಗೂ ಟ್ರಿಗರ್ ಆಗುತ್ತೆ. ಬಿಗ್ ಬಾಸ್ ಅಂತಂದರೆ ಬರೀ ಟಾಸ್ಕ್ ಒಂದೇ ಅಲ್ಲ, ಎಲ್ಲನೂ ಕೌಂಟ್ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ಬಟ್ ಆದರೂ ಕೂಡ ರಘು ಅಣ್ಣ ಕರೆಕ್ಟಾಗಿ ಸ್ಟ್ರಾಟರ್ಜಿ ಮಾಡಿದ್ದಿದ್ರೆ ಧನುಷ್ಗೆ ಕರೆಕ್ಟಾಗಿ ಕೌಂಟ್ರ್ ಕೊಡ್ಬೋದಾಗಿತ್ತು. ಹೆಂಗೆ ಅಂತಂದರೆ ಗಿಲ್ಲಿಗೆ ಯಾಕೆ 2nd ಪ್ಲೇಸ್ ಅನ್ನೋದಕ್ಕಿಂತ ನನಗಿಂತೂ ಕಾವ್ಯ ಯಾಕೆ ಡಿಸರ್ವ್ 1st ಪ್ಲೇಸ್ ಅಂತ ಕಾವ್ಯನ ಬಗ್ಗೆ ಕೇಳಿದಿದ್ರೆ ನಿಜವಾಗ್ಲೂ ರಘು ಅಣ್ಣ ಒಂದು ಹೀರೋ ಆಗ್ಬೋದಾಗಿತ್ತು. ಬಟ್ ಅವ್ರು ಆ ಥರ ಮಾಡಲಿಲ್ಲ, ಗಿಲ್ಲಿ ಮೇಲೆ ಫೋಕಸ್ ಮಾಡಿದ್ದಾರೆ. ಇದು ಯಾಕೋ ಒಂಥರ ನೋಡ್ಬೇಕು ಎಪಿಸೋಡಲ್ಲಿ ಹೆಂಗೆ ಆಗುತ್ತೆ ಏನು ಅಂತ ಡೀಟೇಲ್ಡಾಗಿ ನೋಡಿದ್ರೆ ಗೊತ್ತಾಗುತ್ತೆ ರೀಸನ್ಸ್ ಏನೇನಿದೆ ಅಂತ. ರೀಸನ್ಸು ಅಷ್ಟು ಪ್ರಾಪರ್ ಆಗಿ ನನಗೆ ಗೊತ್ತಿಲ್ಲ. ಓವರಾಲ್ ಆಗಿ ನೋಡಿದಾಗ ವೈಲ್ಡ್ ಕಾರ್ಡ್ಸ್ನ ಯಾರು ಈಗ ಬಂದಿರತಕ್ಕಂಥ ಚೈತ್ರ ರಜತ್ ಅವ್ರನ್ನ ತಗೊಂಡಿಲ್ಲ. ಈ 11 ಮೆಂಬರ್ಸ್ನು ಕೂಡ ಒಂದು ರ್ಯಾಂಕಿಂಗ್ ಆರ್ಡರನ್ನು ಕೊಟ್ಟಿದ್ದಾರೆ. ಈ ವೀಕ್ ಮೇ ಬಿ ಟಾಪ್ 5 ಟಾಪ್ 10 ಈ ಕಡೆ ಅವ್ರು 2 ಗುಂಪನ್ನು ಮಾಡಿ ಈ ಟಾಸ್ಕ್ಗಳನ್ನು ಆಡಿಸ್ತಾರೆ. ಇದರಲ್ಲಿ ಯಾರಿಗೆ ವೀಕ್ ರ್ಯಾಂಕು ಕಡಿಮೆ ರ್ಯಾಂಕ್ಗಳು ಬಂದಿದೆಯೋ ಅವ್ರಿಗೆ ಜಾಸ್ತಿ ಟಾಸ್ಕ್ಗಳನ್ನು ಕೊಟ್ಟು ಆಡಿಸೋ ಥರ ಮಾಡ್ತಾರೆ ಬಿಗ್ ಬಾಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.